ನಮಸ್ಕಾರ. ನಾನು ಮಧುರಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿನಲ್ಲಿ BSc 4ನೇ ಸೆಮಿಸ್ಟರ್ನ ಕನ್ನಡ ಪಠ್ಯಪುಸ್ತಕದಲ್ಲಿ ಅಧ್ಯಯನಕ್ಕೆ ಇಟ್ಟಿರುವಂತಹ ಒಂದು ಪದ್ಯ, ಯಾರಪ್ಪ ಈತ ಎರ್ರ ಮಾರೆಪ್ಪ ತಾತ ಅನ್ನುವಂತಹ ಒಂದು ಪದ್ಯದ ಸಾರಾಂಶವನ್ನು ನಾವು ಇವತ್ತಿನ ತರಗತಿನಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಪದ್ಯ 1920ರ ಅವಧಿನಲ್ಲಿ ರಾಯಚೂರಿನಲ್ಲಿ ಇದ್ದಂತಹ ಒಬ್ಬ ತತ್ವಪದಕಾರನಾದಂತಹ ಎರ್ರ ಮಾರೆಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಾನೀಗಾಗಲೇ ಹೇಳ್ದಂಗೆ ಎರ್ರ ಮಾರೆಪ್ಪ ಅನ್ನುವಂಥವರು ಒಬ್ಬ ತತ್ವಪದಕಾರ ಅಂತ ಹೇಳಿದೆ. ತತ್ವಪದಕಾರ ಅಂದರೆ ತತ್ವಪದಗಳನ್ನು ರಚನೆ ಮಾಡುವಂಥವರು ಅಂತ. ತತ್ವಪದ ಅಂದರೆ ಏನು ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ವಚನಗಳು ಹಾಗೆ ಕೀರ್ತನೆಗಳ ಹಾಗೆ ಬರುವಂತಹ ಮತ್ತೊಂದು ಸಾಹಿತ್ಯ ಪ್ರಕಾರ ತತ್ವಪದ ಅನ್ನುವಂಥದ್ದು. ಈಗಾಗಲೇ ಕೆಲವು ತತ್ವಪದಕಾರರ ಹೆಸರನ್ನು ನೀವು ಕೇಳಿರ್ತೀರ. ಉದಾಹರಣೆಗೆ ಶಿಶುನಾಳ ಶರೀಫರು ಒಬ್ಬ ತತ್ವಪದಕಾರರು. ಅವರು ರಚನೆ ಮಾಡಿರುವಂತಹ ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ ಇಂತಹ ಕೆಲವು ತತ್ವಪದಗಳನ್ನ ನೀವು ಕೇಳಿರ್ತೀರಿ. ಹಾಗೆ ಕಡಕೋಳ ಮಡಿವಾಳಪ್ಪ ಅನ್ನುವಂಥವರು ಒಬ್ಬ ತತ್ವಪದಕಾರರು. ಅಂತಹ ತತ್ವಪದಕಾರರಲ್ಲಿ ಎರ್ರ ಮಾರೆಪ್ಪ ತಾತ ಅನ್ನುವಂಥವರು ಸಹ ಒಬ್ಬರಾಗಿರುವಂಥವ್ರು. ಇವರ ಒಂದು ವ್ಯಕ್ತಿತ್ವವನ್ನು ಕುರಿತು ಬಿಟ್ಟು ಈ ಒಂದು ಸಣ್ಣ ಕವಿತೆಯ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ಕವಿತೆಯಲ್ಲಿ ಕವಿ ಮಾಡಿದ್ದಾರೆ. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕ್ವಾಟೆಲ್ಲ ಕೋಟೆ ಗಾಜ್ಗಾರ ಪ್ಯಾಟೆ ಕುಂತಾತ ಎರ್ರ ಮಾರೆಪ್ಪ ಸೇಟೆ. ಇಲ್ಲಿ ಕ್ವಾಟೆಲ್ಲ ಕೋಟೆ ಗಾಜ್ಗಾರ ಪೇಟೆ ಅಂತ ಹೇಳಿಬಿಟ್ಟು ಕರೀತಿದ್ದಾರೆ. ಗಾಜ್ಗಾರ ಪೇಟೆ ಅನ್ನುವಂಥದ್ದು ರಾಯಚೂರಿನಲ್ಲಿ ಇರುವಂತಹ ಒಂದು ಬೀದಿ ಅಥವಾ ಪೇಟೆಯ ಹೆಸರಾಗಿರುವಂಥದ್ದು. ಆಯಿತಾ, ರಾಯಚೂರಿನ ಆ ಸ್ಥಳದಲ್ಲಿ ಆ ಒಂದು ಅವಧಿನಲ್ಲಿ ಗಾಜ್ಗಾರ ಪೇಟೆ ಅನ್ನುವಂಥದ್ದು 20ನೇ ಶತಮಾನದಲ್ಲಿ ಇದ್ದಂತಹ ಒಂದು ಅಸ್ತಿತ್ವದಲ್ಲಿದ್ದಂತಹ ಒಂದು ಏರಿಯಾ ಅಥವಾ ಬೀದಿ ಅಂತ ಹೇಳಿಬಿಟ್ಟು ನಾವು ಹೇಳಬಹುದು. ಆಯಿತಾ, ಇಂತಹ ಗಾಜ್ಗಾರ ಪೇಟೆನಲ್ಲಿ ಅದು ಒಂದು ಜನವಸತಿ ಪ್ರದೇಶ ಆಗಿತ್ತು ಅನಿಸುತ್ತೆ. ಅಲ್ಲಿ ಕೂತ್ಕೊಂಡು ಎರ್ರ ಮಾರೆಪ್ಪ ತಾತ ಅವರು ತಮ್ಮ ಚಮ್ಮಾರಿಕೆ ಕೆಲಸವನ್ನು ಅಂದರೆ ಪಾದರಕ್ಷೆಗಳನ್ನು ಹೊಲಿಯುವಂತಹ ಕೆಲಸವನ್ನು ಅವರು ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗುತ್ತೆ. ಆಯಿತಾ, ಇಲ್ಲ ಮುಂದಕ್ಕೆ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ರೆಂಪಿಗೆ ಕೈಯಾಗ ಚರ್ಮದ ರಾಟಿ ಮಾದಿಗ ರೋಣಿಯ ನಗುವಿನ ಊಟಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೆಂಪಿಗೆ ಅಂತಂದರೆ ಅದು ಚಮ್ಮಾರರು ಚರ್ಮವನ್ನು ಕತ್ತರಿಸಲು ಬಳಸುವಂಥ ಒಂದು ಸಾಧನ. ಅದನ್ನು ಕೈಯಲ್ಲಿ ರೆಂಪಿಗೆಯನ್ನು ಹಿಡ್ಕೊಂಡು ಅವರು ಚರ್ಮವನ್ನು ಕತ್ತರಿಸಿಕೊಂಡು ಪಾದರಕ್ಷೆಗಳನ್ನ ಹೊಲಿತಾ ಇದ್ದಂತಹ ವ್ಯಕ್ತಿಯಾಗಿದ್ದರು. ಆ ಒಂದು ಉಪಕರಣಗಳನ್ನ ಹಿಡ್ಕೊಂಡು ಚರ್ಮವನ್ನು ಕತ್ತರಿಸಿ ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು. ಆಯಿತಾ, ಅಂದರೆ ಕುಡುಗೋಲಿನ ಆಕಾರದಲ್ಲಿ ಇರುವಂತಹ ಒಂದು ಸಾಧನ ಅದು ರೆಂಪಿಗೆ ಅನ್ನುವಂಥದ್ದು, ಚರ್ಮವನ್ನು ಕತ್ತರಿಸಲು ಬಳಸುವಂಥದ್ದು. ಮುಂದಿನ ಸಾಲಲ್ಲಿ ಏನು ಹೇಳ್ತಾರೆ ಅಂದರೆ, ಮಾದಿಗ ರೋಣಿಯ ನಗುವಿನ ಊಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಇವರು ಮಾದಿಗ ಜನಾಂಗದವರಾಗಿದ್ದರು. ಆ ಮಾದಿಗ ರೋಣಿಯಲ್ಲಿ ಹೇಗಿದ್ದರು ಅಂತಂದರೆ, ಎಲ್ಲರನ್ನೂ ಸಹ ಪ್ರೀತಿಯಿಂದ ಕಾಣುವಂತಹ, ಅಹಂಕಾರವಿಲ್ಲದಲೇ ಇರುವಂತಹ ಸರಳ ಮನಸ್ಸಿನ ಒಂದು ವ್ಯಕ್ತಿಯಾಗಿದ್ದರು. ಪ್ರೀತಿಯನ್ನು ಹಂಚುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಆ ಮಾದಿಗ ರೋಣಿಯ ಜನರಲ್ಲಿ ಅಥವಾ ಆ ಜನರಿಗೆ ಇವರು ನಗುವನ್ನು ಹಂಚುತ್ತಾ ಇದ್ದರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಮುಂದಿನ ಸಾಲಲ್ಲಿ ಏನು ಹೇಳ್ತಾರೆ ನೋಡಿ, ತತ್ವದ ಉಂಗೂಟ ತುಂಬಿದ್ದ ಮೂಟಿ. ಅವರು ಸದಾಕಾಲ ಒಂದು ಚೀಲವನ್ನು ಅಥವಾ ಒಂದು ಮೂಟೆಯನ್ನು ತುಂಬಿಕೊಂಡು ಹೋಗ್ತಿದ್ರು. ಮೂಟೆನಲ್ಲಿ ಏನಿರ್ತಿತ್ತು ಅಂತಂದರೆ, ಅವರು ಪಾದರಕ್ಷೆಯನ್ನು ಹೊಲಿಯುವಂಥ ಉಂಗುಟ ಅಂತಂದರೆ ಬೆರಳು ಅಂತ ಹೇಳ್ಬಿಟ್ಟು ಅರ್ಥ. ಅಂದರೆ ಕಾಲು ಬೆರಳುಗಳಿಗೆ ಹಾಕೊಳ್ಳುವಂಥ ಅಥವಾ ಕಾಲಿಗೆ ಹಾಕೊಳ್ಳುವಂಥ ಪಾದರಕ್ಷೆಗಳನ್ನು ಹೊಲಿಯೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಆ ಸಾಮಗ್ರಿಗಳನ್ನು ಒಂದು ಮೂಟೆನಲ್ಲಿ ತುಂಬಿಕೊಂಡು ಮಾರೆಪ್ಪ ತಾತ ಹೋಗ್ತಾಯಿದ್ರು. ಆದರೆ ಅವರ ಆ ಮೂಟೆನಲ್ಲಿ ಬರೀ ಪಾದರಕ್ಷೆಗಳನ್ನು ಹೊಲಿಯುವಂತಹ ಸಾಮಗ್ರಿಗಳು ಮಾತ್ರ ಇರಲಿಲ್ಲ. ಬದಲಾಗಿ ಅದು ಬರೀ ಆ ಪಾದರಕ್ಷೆಗಳನ್ನು ಹೊಲಿಯುವ ಉಪಕರಣಗಳ ಮೂಟೆ ಮಾತ್ರ ಆಗದಲೇ ಅದು ಜೀವನ ತತ್ವಗಳನ್ನು, ಶರಣರ ತತ್ವಗಳನ್ನು ತುಂಬಿಕೊಂಡಿದ್ದಂತಹ ಒಂದು ದೊಡ್ಡ ಮೂಟೆಯಾಗಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಅಂದರೆ ಅಷ್ಟು ಜ್ಞಾನ ಅವರಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಷ್ಟು ಜ್ಞಾನ ಅವರಲ್ಲಿ ಇತ್ತು, ಅಷ್ಟು ಒಂದು ತಿಳುವಳಿಕೆ ಅವರಲ್ಲಿ ಇತ್ತು, ಅಷ್ಟು ತತ್ವಗಳನ್ನು ಅವರು ತಿಳ್ಕೊಂಡಿದ್ರು. ಸದಾಕಾಲ ಅಂತ ತತ್ವಗಳ ಮೂಟೆ ಅವ್ರ ಹತ್ರ ಇರ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಟೋಪಿ ಮಾರೆಪ್ಪಂಗೆ ಇರುವವರೇ ಸಾಟಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವ್ರನ್ನ
ಟೋಪಿ ಮಾರಪ್ಪ ಅಂತೇಳ್ಬಿಟ್ಟು ಕರೀತಾ ಇದ್ದಾರೆ. ಯಾಕೆ ಟೋಪಿ ಮಾರಪ್ಪ ಅಂತ ಕರೀತಾರೆ ಅಂದರೆ, ಆಗ 1920ರ ಅವಧಿನಲ್ಲಿ ಇವರು ರಾಯಚೂರಲ್ಲಿ ಇದ್ದವರು. ಅಂದರೆ ಆವಾಗ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಅಂಥ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಎಲ್ಲರಿಗೂ ಸ್ಫೂರ್ತಿಯನ್ನು ಕೊಟ್ಟಂಥವರು ಗಾಂಧೀಜಿ. ಆ ಗಾಂಧಿ ಟೋಪಿ ಸಾಕಷ್ಟು ಪ್ರಸಿದ್ಧಿಯಾಗಿತ್ತು. ಆ ಸಂದರ್ಭದಲ್ಲಿ ಇವರು ಸಹ ಅಂಥ ಒಂದು ಗಾಂಧಿ ಟೋಪಿಯನ್ನು ಯಾವಾಗಲೂ ಧರಿಸಿರ್ತಿದ್ರು. ಅದ್ರ ಸಲುವಾಗಿ ಒಂದು ಸಲ ಅವರು ಜೈಲಿಗೂ ಹೋಗಿ ಬಂದು ನಂತರದಲ್ಲಿ ಸಾಕಷ್ಟು ಕೋರ್ಟು ಕಚೇರಿಯನ್ನು ಸಹ ಅಲ್ದಿದ್ರು. ಹಾಗಾಗಿ ಅವರಿಗೆ ಅಡ್ಡ ಹೆಸರು ಟೋಪಿ ಮಾರಪ್ಪ ಅಂತ ಹೇಳಿಬಿಟ್ಟೆ ಬಂದ್ಬಿಟ್ಟಿತ್ತು. ಹಾಗಾಗಿ ಇಂತಹ ಟೋಪಿ ಮಾರಪ್ಪನಿಗೆ ಇರುವವರೇ ಸಾಟಿ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂದರೆ ಟೋಪಿ ಮಾರಪ್ಪ ಅವರು ಪಾದರಕ್ಷೆ ಹೊಲಿಯುವ ವೃತ್ತಿ ಮಾಡ್ತಾಯಿದ್ರು. ಆಯಿತಾ, ಅವರು ಯಾವುದೇ ರೀತಿಯಾದಂತಹ ಶ್ರೀಮಂತಿಕೆ ಅವರಲ್ಲಿ ಇಲ್ಲದೇ ಇದ್ದರು. ಭೌತಿಕವಾಗಿ ಅವರು ಬಡವರಾಗಿದ್ದರೂ ಸಹ ಅವರ ವಿಚಾರಗಳು ತುಂಬ ಶ್ರೇಷ್ಠವಾಗಿತ್ತು. ಶ್ರೇಷ್ಠ ವಿಚಾರಗಳನ್ನು ಅವರು ಹೊಂದಿದ್ರು. ತಮ್ಮ ವಿಚಾರಗಳಿಂದ ಅವರು ತುಂಬ ಶ್ರೀಮಂತಿಕೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ಗುಣವನ್ನು ಅವರು ಹೊಂದಿದ್ರು. ಹಾಗಾಗಿ ಇಂಥ ಮಾರಪ್ಪನಿಗೆ ಮತ್ತೊಬ್ಬರು ಸಾಟಿ ಇಲ್ಲ ಅಂತೇಳ್ಬಿಟ್ಟು ಕವಿ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಹದ ಮಾಡಿ ತೊಳೆದು ತೊಗಲಿನ ಘಾಟು. ಇಲ್ಲಿ ನೋಡಿ ಅವ್ರ ಕೆಲಸವನ್ನು ಹೇಳ್ತಿದ್ದಾರೆ. ಇವರು ಶರಣರ ತತ್ವದ ಹಾಗೆ ಬದುಕಿದಂಥವ್ರು. ಶರಣರು ಅಂದರೆ 12ನೇ ಶತಮಾನದ ವಚನಕಾರರು. ಆ ವಚನಕಾರರು ಹೇಳಿದಂಥ ತತ್ವ ಏನು? ಕಾಯಕವೇ ಕೈಲಾಸ. ಯಾವುದೇ ಕೆಲಸ ಆಗಲಿ ಮೇಲು ಕೀಳು ಅನ್ನುವಂಥದ್ದಿಲ್ಲ. ಆ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದಂಥವ್ರು. ಅದೇ ರೀತಿ ಇವರು ಸಹ ತಮ್ಮ ಪಾದರಕ್ಷೆಗಳನ್ನು ಹೊಲಿಯುವಂಥ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಕಾಯಕವೇ ಕೈಲಾಸ ಅಂದ್ಕೊಂಡು ಮಾಡ್ತಾಯಿದ್ರು. ಹದ ಮಾಡಿ ತೊಳೆದು ತೊಗಲಿನ ಘಾಟು. ತೊಗಲು ಅಂದರೆ ಚರ್ಮ. ಆ ಚರ್ಮದ ಘಾಟು ವಾಸನೆ ಹೋಗೋ ಹಾಗೆ ಅದನ್ನು ಹದ ಮಾಡಿ ತೊಳೆದ್ಬಿಟ್ಟು ಆಮೇಲೆ ತಗೊಂಡು ಬಂದು ಭಕ್ತಿಯಿಂದ ಅವರು ಲೋಕದ ಜನರಿಗೆ ಬೂಟನ್ನು ಹೊಲಿತಾ ಇದ್ರು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಆ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಕಾಯಕವೇ ಕೈಲಾಸ ಅಂದ್ಕೊಂಡು ಮಾಡ್ತಾಯಿದ್ರು. ಈಗ ಇಲ್ಲಿ ಅವರು ಲೋಕದ ಜನರಿಗೆ ಬೂಟು ಹೊಲಿಯುವಂಥ ಕೆಲಸದ ಜೊತೆಗೆ ಲೋಕದ ಜನರಿಗೆ ತತ್ವಗಳನ್ನು ಹಂಚುವ, ನೀತಿಯನ್ನು ಹಂಚುವಂತಹ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಆಯಿತಾ, ಲೋಕದ ಜನರ ಅನೀತಿಗಳನ್ನು ಹೊಲಿದು ಸರಿಪಡಿಸುವಂಥ ಕೆಲಸವನ್ನು ಸಹ ಅವರು ಮಾಡ್ತಾಯಿದ್ರು ತಮ್ಮ ತತ್ವಗಳನ್ನು ಹಂಚುವ ಮೂಲಕ ಅಂತೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ ನೋಡಿ, ನವಾಬ ಗುಡ್ಡೆಯಲ್ಲಿ ನಡೆದಾರೆ ಫೂಟು, ಜೋಪಡಿ ನವಾಬ ಕಂಡಂಗ ಥೇಟು. ನವಾಬ ಗುಡ್ಡೆ ಅನ್ನುವಂಥದ್ದು ಅಂದರೆ ಈ ರಾಯಚೂರು ಭಾಗ ಹೈದರಾಬಾದಿನ ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಭಾಗ ಆಗಿತ್ತು. ಆ ಹೈದರಾಬಾದಿನ ನಿಜಾಮರ ಕಾಲದಲ್ಲಿ ಬಹುಶಃ ಆ ನವಾಬರು ಬಂದು ನಿಲ್ಲುತ್ತಾ ಇದ್ದಂಥ ಒಂದು ಸ್ಥಳ ಅಥವಾ ಅವರು ಓಡಾಡ್ತಾ ಇದ್ದಂಥ ಒಂದು ಸ್ಥಳಕ್ಕೆ ನವಾಬ ಗುಡ್ಡೆ ಅಂತ ಹೇಳಿಬಿಟ್ಟು ಹೆಸರು ಇತ್ತು. ಅಂತಹ ನವಾಬರು ಸಹ ಇವರು ತಯಾರಿಸಿದಂತಹ ಬೂಟನ್ನೇ ಹಾಕ್ಕೊಂಡು ನಡೀತಾ ಇದ್ರು ಅಂತೇಳ್ಬಿಟ್ಟು ಈ ಒಂದು ಸಾಲು ಒಂದು ರೀತಿಯ ಅರ್ಥವನ್ನು ಕೊಟ್ಟರೆ, ಇನ್ನೊಂದು ರೀತಿಯಲ್ಲಿ ಆ ಒಂದು ನವಾಬರು ಅಂದರೆ ಅಧಿಕಾರಿಗಳು ಅಂತ ಹೇಳ್ಬೋದು, ಅಥವಾ ರಾಜರುಗಳಾಗಿದ್ದು ನಿಜಾಮರ ನಂತರದವರು ಆಗಿರ್ತಾ ಇದ್ರು. ಆ ಒಂದು ನವಾಬರಿಗೂ ಸಹ ಸರಿಸಾಟಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂಥವರು ಯಾರೋ ನಮ್ಮ ಯರ್ರ ಮಾರಪ್ಪ ತಾತ. ನವಾಬರು ಶ್ರೀಮಂತಿಕೆಯಿಂದ ನವಾಬರಾದರೆ, ಹಣದಿಂದ ಅವರಲ್ಲಿರುವಂತಹ ಚಿನ್ನ ಒಡವೆಗಳಿಂದ ನವಾಬರ ಹಾಗೆ ಗೋಚರಿಸಿದ್ರೆ, ಇವರು ಯರ್ರ ಮಾರಪ್ಪ ಅವರು ಸಹ ತಮ್ಮಲ್ಲಿರುವಂತಹ ಜ್ಞಾನದ ಶ್ರೀಮಂತಿಕೆಯಿಂದ ಅವರು ಹೆಜ್ಜೆ ಇಟ್ಟರೆ ತೇಟ್ ನವಾಬ ನಡೆದಂಗೆನೆ ಆಗ್ತಾಯಿತ್ತು. ಆಯಿತಾ, ಅವರ ವಿಚಾರಗಳ ಶ್ರೇಷ್ಠತೆಯಿಂದ ಅವರು ನವಾಬರಾಗಿದ್ದರು. ಭೌತಿಕವಾಗಿ ಅವರು ಬಡವರಾಗಿರಬಹುದು, ಆದರೆ ಅವರು ವಿಚಾರಗಳ ಶ್ರೇಷ್ಠತೆಯಿಂದ ಅವರು ನವಾಬರಾಗಿದ್ದರು. ಹಾಗಾಗಿ ಅವರನ್ನು ಕವಿ ಇಲ್ಲಿ ಜೋಪಡಿ ನವಾಬ ಅಂತೇಳ್ಬಿಟ್ಟು ಕರೀತಾರೆ. ಜೋಪಡಿ ಅಂದರೆ ಗುಡಿಸಲಿನ ನವಾಬ. ಅವರೆಲ್ಲ ಅರಮನೆಯ ನವಾಬರಾದರೆ, ಇವರು ಯರ್ರ ಮಾರಪ್ಪ ತಾತ ಅವರು ತಮ್ಮ ವಿಚಾರಗಳ ಶ್ರೇಷ್ಠತೆಯಿಂದಾಗಿ ಅವರು ಜೋಪಡಿಯ ನವಾಬನ ಹಾಗೆ ಇದ್ದರು ಅಂತೇಳ್ಬಿಟ್ಟು ಅವರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಹೇಳ್ತಿದ್ದಾರೆ ನೋಡಿ, ಮೂಲ್ಯಾಗ ಮರಿಬೆಕ್ಕು ನಾಯಿದೆ ಕಾಟ. ಮರಿಬೆಕ್ಕು ದುರ್ಬಲರ ಸಂಕೇತ ಆದರೆ ನಾಯಿ ಪ್ರಬಲರ ಸಂಕೇತವಾಗಿರುವಂಥದ್ದು. ಈ ಪ್ರಬಲರು ಸದಾಕಾಲ ದುರ್ಬಲರನ್ನು
ಅಂದರೆ ಅಸಹಾಯಕರನ್ನು ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಂತಹ ದುರ್ಬಲರ ಸಾಲಿಗೆ ಸೇರಿದಂಥವರು ಯಾರು? ನಮ್ಮ ಮರ್ರೆಪ್ಪ ತಾತ ಅವರು. ಅಂದರು ಕೆಳವರ್ಗದಿಂದ ಬಂದಂಥವರು. ಆದರೆ ಮೇಲುವರ್ಗದವರಿಂದ ಎಷ್ಟೇ ಶೋಷಣೆ ಆದ್ರೂ ಸಹ ಅವರು ಏನು ಹೇಳ್ತಿದ್ದಾರೆ ನೋಡಿ, ಅವರು ಆ ಒಂದು ಶೋಷಣೆ ಯಾರು ಎಷ್ಟೇ ತೊಂದರೆ ಕಾಟಗಳನ್ನು ಕೊಟ್ಟರೂ ಸಹ ತಮ್ಮ ಕಡೆತನಕ ತಿಪ್ಪಣ್ಣ ತಾತನ ಮಾಟ. ತಿಪ್ಪಣ್ಣ ತಾತ ಅನ್ನುವಂಥವರು ಎರ್ರ ಮಾರೆಪ್ಪನ ಗುರುವಾಗಿದ್ದಂಥವರು. ಅವರು ಹೇಳ್ತಾರೆ, ಆ ಗುರುವಿನ ಧ್ಯಾನದಿಂದಾಗಿ ಆ ತಿಪ್ಪಣ್ಣ ತಾತನ ಬೋಧನೆಯಿಂದ ಅವರು ಏನು ಬೋಧನೆ ಮಾಡಿದ್ರು, ಗುರುವಾದಂಥ ತಿಪ್ಪಣ್ಣ ತಾತ ಇವರಿಗೆ ಏನು ಬೋಧನೆಯನ್ನು ಮಾಡಿದ್ರು, ಯಾರಿಗೆ? ಎರ್ರ ಮಾರೆಪ್ಪ ತಾತನವರಿಗೆ. ಆ ಬೋಧನೆಯ ಮಾರ್ಗದಲ್ಲಿ ನಡೆದು ಬದುಕ್ತಾ ಇದ್ರು. ಹಾಗೆ ಗುರುವಿನ ಬೋಧನೆಯ ಮಾರ್ಗದಲ್ಲಿ ನಡೆದು ಸದಾಕಾಲ ಗುರುವಿನ ಸ್ಮರಣೆಯಲ್ಲಿದ್ದರೆ ಯಾರು ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸಹ ಅಂತಹ ಕಷ್ಟಗಳು ಲಘುವಾಗ್ತವೆ. ಲಘು ಅಂದರೆ ಹಗುರವಾಗ್ತವೆ. ಯಾವ ಕಷ್ಟಗಳು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಆಯಿತಾ? ಎಂಥ ಸಮಸ್ಯೆ ಕಷ್ಟಗಳು ಬಂದರೂ ಗುರುವಿನ ಸ್ಮರಣೆಯಲ್ಲಿ ಇದ್ದರೆ ಆ ಕಷ್ಟಗಳೆಲ್ಲವೂ ಲಘುವಾಗ್ತವೆ, ಮನಸ್ಸು ಹಗುರವಾಗ್ತವೆ. ಆಯಿತಾ? ಅಂತಹ ಆ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಸದಾಕಾಲ ಇರಿ ಅನ್ನುವಂಥ ಸಂದೇಶವನ್ನು ಅವರು ಜನರಿಗೆ ಕೊಟ್ಟಿದ್ದರು. ಆವಾಗ ಯಾರು ಏನೇ ದೊಡ್ಡ ಶ್ರೀಮಂತರು ಅವರ ಒಂದು ಅವಧಿನಲ್ಲಿ ಅವ್ರ ಕಾಲಾಗ ಆಡಿದ್ದೇ ಆಟ. ಅಂದರೆ ಅವರ ಅವಧಿನಲ್ಲಿ ಅವರು ಏನು ಆಟಗಳನ್ನ ಬೇಕಾದರೂ ಆಡಲಿ, ನಾವು ಸದಾಕಾಲ ಗುರುವಿನ ಸ್ಮರಣೆಯಲ್ಲಿದ್ದರೆ ಅಥವಾ ಗುರು ತೋರಿಸಿದಂಥ ಹಾದಿಯಲ್ಲಿ ನಡೀತಾ ಇದ್ದರೆ ಎಂತಹ ಸಮಸ್ಯೆಗಳಾದರೂ ಸಹ ಸಣ್ಣವಾಗ್ತವೆ ಅದ್ರ ಮುಂದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಯಾವುದಕ್ಕೂ ಕುಗ್ಗದೆ, ಯಾವುದಕ್ಕೂ ಜಗ್ಗದೆ, ಜೀವನ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿದಂತಹ ವ್ಯಕ್ತಿ ಮಾರೆಪ್ಪ ತಾತ ಆಗಿದ್ರು. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಏನು ಹೇಳ್ತಿದ್ದಾರೆ ನೋಡಿ. ಸಾತ್ ಕಚೇರಿಲಿ ಸಾಹೇಬರೇಟೋ ಟಾಮ್ ಟುಮ್ ಟುಸ್ಕಿನ ಜಂಬಾದ ಕೋಟು, ಇದ್ದಂಗಿದ್ದ ಇಲ್ಲೇ ಕಲ್ಲಿನ ಓಟು, ನಿಜ ಹಂಚಿ ಸುಳ್ಳಾದ ಮಾರೆಪ್ಪ ಓಟು. ಅಂದರೆ ಇಲ್ಲಿ ನೋಡಿ ಅವ್ರೇನು ಹೇಳ್ತಾರೆ, ಸಾತ್ ಕಚೇರಿಲಿ ಸಾಹೇಬರೇಟು. ಅಂದರೆ ಸಾತ್ ಕಚೇರಿ ಅನ್ನುವಂಥದ್ದು ಅವತ್ತು ನಿಜಾಮರ ಆಳ್ವಿಕೆಯ ಕಾಲದಲ್ಲಿ ಆಡಳಿತ ಅಂದರೆ ಏನೋ ಆಡಳಿತ ಕೇಂದ್ರಗಳು ಇದ್ದಂತಹ ಒಂದು ಸ್ಥಳಕ್ಕೆ ಸಾತ್ ಕಚೇರಿ ಅಂತ ಹೇಳಿಬಿಟ್ಟು ಬಳಸ್ತಾ ಇದ್ರು ಅಂತ ಕಾಣಿಸುತ್ತೆ. ಸಾತ್ ಅಂದರೆ 7, ಅಂದರೆ ಬೇರೆ ಬೇರೆ ಕಚೇರಿಗಳು ಇದ್ದಂತಹ ಒಂದು ಸ್ಥಳವಾಗಿತ್ತು ಅಥವಾ ಅತ್ಯುನ್ನತ ಆಡಳಿತ ಕೇಂದ್ರ ಆಗಿತ್ತು. ಅದಕ್ಕೆ ಸಾತ್ ಕಚೇರಿ. ಈಗಲೂ ಸಹ ರಾಯಚೂರಲ್ಲಿ ಸಾತ್ ಕಚೇರಿ ಅಂತೇಳ್ಬಿಟ್ಟು ಒಂದು ಪ್ರದೇಶ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಆಯಿತಾ? ಅಲ್ಲಿ ಸಾತ್ ಕಚೇರಿ ಅಂತಂದರೆ ಬೇರೆ ಬೇರೆ ಅಧಿಕಾರಿಗಳು ಅಲ್ಲಿ ಬರ್ತಾಯಿದ್ರು. ಅಲ್ಲಿ ಆ ಸಾತ್ ಕಚೇರಿನಲ್ಲಿ ಬೇರೆ ಬೇರೆ ಆಡಳಿತ ಅಧಿಕಾರಿಗಳು ಬರ್ತಾಯಿದ್ರು. ದೊಡ್ಡ ದೊಡ್ಡ ಸಾಹೇಬರು ಅಧಿಕಾರಿಗಳು ಬಂದು ಹೋಗ್ತಾಯಿದ್ರು. ಆ ಅಧಿಕಾರಿಗಳೆಲ್ಲ ಶ್ರೀಮಂತಿಕೆಯ ಅಥವಾ ಅಂತಸ್ತಿನಲ್ಲಿ ಮೆರೆಯುವಂತಹ ವ್ಯಕ್ತಿಗಳು ಆಗಿದ್ದರು. ಅವರು ಕೋಟನ್ನ, ಜಂಬದ ಕೋಟು ಅಂದರೆ ಬರೀ ಮೈ ಮೇಲಷ್ಟೇ ಕೋಟು ಹಾಕ್ಕೊಂಡು ಬರ್ತಾ ಇರಲಿಲ್ಲ. ಆಯಿತಾ? ಬಟ್ಟೆಯ ಕೋಟ್ ಅಷ್ಟೇ ಇರಲಿಲ್ಲ. ಅವರು ಜಂಬವನ್ನು, ಅಹಂಕಾರದ ವ್ಯಕ್ತಿತ್ವವನ್ನು ತುಂಬಿದಂತಹ ವ್ಯಕ್ತಿಗಳಾಗಿರ್ತಿದ್ರು. ಆಡಂಬರದ ಉಡುಪು ಮತ್ತು ಅಹಂಕಾರವನ್ನು ಹಾಕ್ಕೊಂಡು ಅಲ್ಲಿ ಟಾಮ್ ಟೂಮ್ ಅಂತ ಹೇಳಿಬಿಟ್ಟು ಅವರು ಬರ್ತಾಯಿದ್ರು. ಆದರೆ ಕವಿ ಇದನ್ನು ಏನು ಹೇಳ್ತಿದ್ದಾರೆ ಅಂದರೆ, ಟಾಮ್ ಟುಮ್ ಟುಸ್ಸಿ ಅಂದರೆ ಅವ್ರದ್ದು ಟೊಳ್ಳು. ಅಂದರೆ ಅವ್ರದ್ದು ಅಹಂಕಾರ, ಅವರ ಜಂಬ ಏನಿದೆಯೋ ಅದು ಟೊಳ್ಳು, ಒಳಗಡೆ ಏನೂ ಇಲ್ಲ. ಆಯಿತಾ? ಬರೀ ಮೇಲೆ ಮಾತ್ರ ಅವರು ಅಹಂಕಾರವನ್ನು ಪ್ರದರ್ಶಿಸಿದ್ರು. ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಬಹುದು ಅವರು, ಆದರೆ ನಮ್ಮ ಎರ್ರ ಮಾರೆಪ್ಪ ತಾತನ ಜ್ಞಾನದ ಮುಂದೆ ಅವರು ಟೊಳ್ಳು, ಅವರ ವ್ಯಕ್ತಿತ್ವ ಶೂನ್ಯ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಇದ್ದಂಗಿದ್ದ ಇಲ್ಲೇ ಕಲ್ಲಿನ ಓಟು. ಅಂದರೆ ಇವರು ಇದ್ದಂಗಿದ್ದ ಇಲ್ಲೇ ಕಲ್ಲಿನ ಓಟು ಅಂತಂದರೆ ಆ ಒಂದು ಸಾತ್ ಕಚೇರಿಯ ಮುಂದೆ ಮಾರಪ್ಪ ತಾತನವರು ಒಂದು ಮರದ ಕೆಳಗಡೆ ಒಂದು ಜಾಗವನ್ನು ಮಾಡ್ಕೊಂಡ್ಬಿಟ್ಟು ತಮ್ಮ ಪಾದರಕ್ಷೆಯನ್ನು ಹೊಲಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲಿಗೆ ಇವರು ಅಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಸಾತ್ ಕಚೇರಿಗೆ ಅಧಿಕಾರಿಗಳಾಗಿ ಎಷ್ಟೋ ಅಧಿಕಾರಿಗಳು ಬಂದರು ಹೋದರು, ಅವ್ರ ಅಧಿಕಾರ ಬದಲಾಗ್ತಾ ಇತ್ತು. ಆದರೆ ಅಲ್ಲಿ ಶಾಶ್ವತವಾಗಿ ಇದ್ದಂಥದ್ದು ಎರ್ರ ಮಾರೆಪ್ಪ ತಾತ ಮಾತ್ರ ಯಾವ ಹಮ್ಮು ಬಿಮ್ಮು ಇಲ್ದಲೇ ತನ್ನ ಒಂದು ಕಾಯಕದಲ್ಲಿ ಅವರು ಮಗ್ನರಾಗಿದ್ದರು ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. ಆಯಿತಾ? ಅವರು ಇಡೀ ಜಗತ್ತಿಗೆ ಸತ್ಯವನ್ನು ಹಂಚಿದಂಥವರು. ಅಂದರೆ ಆಧ್ಯಾತ್ಮಿಕ ಸತ್ಯವನ್ನು, ಜೀವನದ ಸಾರವನ್ನು ಅವರು ತಿಳಿಸಿಕೊಟ್ಟಂತಹ ವ್ಯಕ್ತಿಯಾಗಿದ್ದರು. ಆಯಿತಾ? ಅಂತಹ ದೊಡ್ಡ ವ್ಯಕ್ತಿತ್ವದ ಮುಂದೆ ಈ ಆಡಂಬರದ ವ್ಯಕ್ತಿತ್ವಗಳೆಲ್ಲವೂ ಸಹ ಸೋತು ಸುಳ್ಳಾಗಿ
ಹೋದ್ವು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ಇಡೀ ಜಗತ್ತಿಗೆ ಅವರು ಆಧ್ಯಾತ್ಮಿಕ ಸತ್ಯವನ್ನು, ಜೀವನದ ಸಾರವನ್ನು ತಿಳಿಸಿಕೊಟ್ಟಂತಹ ವ್ಯಕ್ತಿ ಆಗಿದೆ. ಶಾಶ್ವತವಾಗಿ ಅವರು ಉಳ್ಕೊಂಡಿದ್ದಾರೆ. ಜಗತ್ತಿಗೆ ಶಾಶ್ವತವಾಗಿ ಸತ್ಯವನ್ನು ತಿಳಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕವಿ ಈ ಕವನದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ.